ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೇಳೋಕೆ ಹೊರಟಿರೋ ಪುಣ್ಯಕ್ಷೇತ್ರ ಗುಲ್ಬರ್ಗ ಜಿಲ್ಲೆಯ ಘಾಣಗಾಪುರ ದತ್ತಾತ್ರೇಯನ ದೇವಸ್ಥಾನ. ಈ ಕ್ಷೇತ್ರವು ಭಗವಾನ್ ದತ್ತಾತ್ರೇಯನ ಎರಡನೇ ಅವತಾರ ಆದ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಯೊಂದಿಗೆ ಸಂಪರ್ಕ ಹೊಂದಿರುವಂಥ ಕ್ಷೇತ್ರ. ಇಲ್ಲಿಗೆ ನಾ ಹೊರಟಿದ್ದು ಬಸವ ಎಕ್ಸ್ಪ್ರೆಸ್ ಎಂಬ ಟ್ರೈನಲ್ಲಿ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ಘಾಣಗಾಪುರ ರೋಡಿಗೆ. ಅಲ್ಲಿಂದ ಯಾವುದಾದ್ರೂ ಆಟೋ ಮಾಡಿಕೊಂಡು ನೀವು ದೇವಸ್ಥಾನ ತಲುಪಬೇಕಾಗತ್ತೆ. ಇನ್ನು ದತ್ತಾತ್ರೇಯರ ಬಗ್ಗೆ ಮಾತಾಡೋದಾದರೆ, ತ್ರಿಮೂರ್ತಿ ರೂಪ ದತ್ತಾತ್ರೇಯ, ತ್ರಿಗುಣಾತೀತ ದತ್ತಾತ್ರೇಯ, ಅನುಸೂಯತನಯ ದತ್ತಾತ್ರೇಯ, ಆಶ್ರಿತ ರಕ್ಷಕ ದತ್ತಾತ್ರೇಯ ಎಂಬ ಸ್ತೋತ್ರವನ್ನು ನಾವೆಲ್ಲರೂ ಕೇಳಿರ್ತೀವಿ. ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರ ಅವತಾರಾದ ದತ್ತಾತ್ರೇಯ ಸ್ವಾಮಿಯನ್ನು ನೋಡಬೇಕಾದ್ರೆ ನೀವು ಈ ಕ್ಷೇತ್ರಕ್ಕೆ ಹೋಗಲೇಬೇಕು. ಗುರು ದತ್ತಾತ್ರೇಯರನ್ನು ಪೂಜಿಸುವ ಇಂದಿನ ಕಾರಣ ಏನಂದರೆ, ನೀವು ವಿಷ್ಣುವನ್ನು ಅನುಸರಿಸೋದಾದರೆ ವಿಷ್ಣು ದೇವಾಲಯಕ್ಕೆ ಹೋಗ್ತೀರಾ, ಶಿವನನ್ನು ಅನುಸರಿಸೋದಾದರೆ ಶಿವನ ದೇವಾಲಯಕ್ಕೆ ಹೋಗ್ತೀರಾ. ಆದರೆ ನೀವು ಗುರು ದತ್ತಾತ್ರೇಯರನ್ನು ಅನುಸರಿಸಿದರೆ ನೀವು ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರ ಮೂರರನ್ನು ಅನುಸರಿಸಿದ ಹಾಗೆ ಅಂತ ಹೇಳಲಾಗತ್ತೆ. ಇನ್ನು ದೇವಸ್ಥಾನದ ಆವರಣದಲ್ಲಿ ಸುಮಾರು ರೂಮ್ಸ್ ಅವೈಲಬಿಲಿಟಿ ಇದೆ. ನಾವಲ್ಲೇ ರೂಮ್ ಮಾಡಿ ಅಲ್ಲಿಂದ ಒಂದು ಆಟೋ ತಗೊಂಡು ನಾವು ಹೊರಟಿದ್ದು ಭೀಮಾ ಅಮರಜ ಸಂಗಮಕ್ಕೆ. ಈ ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಔದುಂಬರ ವೃಕ್ಷ ಕೂಡ ಇದೆ. ಅಲ್ಲೇ ದಾರ ಸಿಗತ್ತೆ, ಏನಾದರೂ ಕೇಳ್ಕೊಂಡು ಕಟ್ಟೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಹಾಗೂ ಅಲ್ಲೇ ಧ್ಯಾನ ಮಂದಿರ ಕೂಡ ಇದೆ. ಭಕ್ತಾದಿಗಳು ಯಾರೇ ಬೇಕಾದರೂ ಶ್ರೀ ಗುರುಚರಿತ್ರ ಪಾರಾಯಣ ಮಾಡ್ಬೋದು. ಇದು ದೇವಾಲಯದ ಎಂಟ್ರೆನ್ಸ್. ಇನ್ನು ಈ ದೇವಾಲಯದ ಮತ್ತೊಂದು ವಿಶೇಷತೆ ಏನಂದರೆ, ದೆವ್ವ ಭೂತಗಳ ಸಮಸ್ಯೆಯಿಂದ ಬಳಲುವವರಿಗೆ ಪರಿಹಾರ ಸಿಗತ್ತೆ ಎಂದು ಹೇಳಲಾಗುತ್ತೆ. ವಸತಿ ರಾಣಿ ಸಂಗಮಸಿ ಜಾತಿ ನಿತ್ಯ ಭಿಕ್ಷೇಸಿ ತಯ ಗಾಣಗಾಪುರಸಿ ಮಧ್ಯನ ಕಾಳಿ ಪರಿಯೇಸ ಎಂದು ಗುರುಚರಿತ್ರೆಯಲ್ಲಿ ಹೇಳಲಾಗಿದೆ. ಇದರ ಅರ್ಥ ಏನಂದರೆ, ನಾನು ಗುಪ್ತ ರೂಪದಲ್ಲಿ ಸಂಗಮದಲ್ಲಿ ನೆಲೆಸಿರುತ್ತೇನೆ ಮತ್ತು ಪ್ರತಿದಿನ ಮಧ್ಯಾಹ್ನ ಭಿಕ್ಷೆಗಾಗಿ ಗಾಣಗಾಪುರಕ್ಕೆ ಹೋಗುತ್ತೇನೆ ಎಂದು. ಆದ್ದರಿಂದ ಇಂದಿಗೂ ಗಾಣಗಾಪುರದಲ್ಲಿ ಭಗವಾನ್ ದತ್ತಾತ್ರೇಯರು ಭಿಕ್ಷೆ ತೆಗೆದುಕೊಳ್ಳುತ್ತಾರೆ. ಆದರೆ ಅವರು ಯಾವ ರೂಪದಲ್ಲಿ ತೆಗೆದುಕೊಳ್ಳುತ್ತಾರೆ ಯಾರಿಗೂ ಗೊತ್ತಿಲ್ಲ. ಅದು ನಾವು ಮನುಷ್ಯರಾಗಿ ಗುರುತಿಸಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇನ್ನು ದತ್ತಾತ್ರೇಯರ ಪಾದುಕೆಗಳ ಬಗ್ಗೆ ಮಾತಾಡೋದಾದರೆ, ಅದನ್ನು ನಿರ್ಗುಣ ಪಾದುಕೆಗಳು ಅಂತ ಕರೀತಾರೆ. ಗಾಣಗಾಪುರವನ್ನು ಹೊರತುಪಡಿಸಿ ಪ್ರಪಂಚದಾದ್ಯಂತ ನೀವು ಯಾವುದೇ ನಿರ್ಗುಣ ಪಾದುಕೆಗಳನ್ನು ಕಾಣೋದಕ್ಕಾಗಲ್ಲ. ಈ ಪಾದುಕೆಗಳು ಕೆಂಪು ಬಣ್ಣದಲ್ಲಿದ್ದು, ಈ ಪಾದುಕೆಯು ಕಲ್ಲಿನಿಂದ ಮಾಡಲ್ಪಟ್ಟಿದೆಯೋ ಅಥವಾ ಮರದಿಂದ ಮಾಡಲ್ಪಟ್ಟಿದೆಯೋ ಯಾರಿಗೂ ಗೊತ್ತಿಲ್ಲ. ಆದರೆ ಇದು ಅತ್ತಿಯಂತೆ ತುಂಬ ಮೃದುವಾಗಿದೆಯಂತೆ ಹಾಗೂ ಆ ಪಾದುಕೆಗಳನ್ನು ಸ್ಪರ್ಶಿಸಿದಾಗ ಮಾನವ ದೇಹದಂತೆ ಭಾಸವಾಗುವುದಂತೆ. ಗರ್ಭಗುಡಿಯಲ್ಲಿರೋ ದತ್ತಾತ್ರೇಯರನ್ನು ಸಣ್ಣ ಕಿಂಡಿಯ ಮುಖಾಂತರ ನೋಡಬೇಕು. ಅದು ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಅಂತಲೇ ಹೇಳ್ಬೋದು. ಹಾಗೂ ಅಲ್ಲೇ 500 ಮೀಟರ್ಸಲ್ಲಿ ಕಲ್ಲೇಶ್ವರ ಶನಿ ಮಂದಿರ ಕೂಡ ಇದೆ. ಗಾಣಗಾಪುರ ದತ್ತಾತ್ರೇಯನ ದರ್ಶನ ಆದಮೇಲೆ ಕಲ್ಲೇಶ್ವರ ಶನಿ ಮಂದಿರ ದರ್ಶನ ಕೂಡ ಮಾಡಲೇಬೇಕು ಅಂತ ಹೇಳ್ತಾರೆ. ಗಾಣಗಾಪುರಕ್ಕೆ ಹೋದ್ಮೇಲೆ ಈ 3 ಸ್ಥಳ ಭೇಟಿ ನೀಡಲೇಬೇಕು: ಭೀಮಾ ಅಮರಜ ಸಂಗಮ, ನಿರ್ಗುಣ ಪಾದುಕೆ ದತ್ತಾತ್ರೇಯನ ದೇವಸ್ಥಾನ ಹಾಗೂ ಕಲ್ಲೇಶ್ವರ ಶನಿ ಮಂದಿರ. ನಾವು ಅಲ್ಲಿಂದ ಬಸ್ಸಲ್ಲಿ ಮಹಾರಾಷ್ಟ್ರದ ಸೊಲ್ಲಾಪುರ್ಗೆ ಹೋಗಿ ಅಲ್ಲಿಂದ ತುಳಜಾಪುರ್ ಅಂಬಾಭವಾನಿ ಟೆಂಪಲ್ಗೆ ಹೋದ್ವಿ. ತುಂಬ ಚೆನ್ನಾಗಿದೆ ಆ ದೇವಸ್ಥಾನ. ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಈ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.